ಶಿಕ್ಷಕರಿಂದ ಮಕ್ಕಳಿಗೆ 1,000 ರೂಪಾಯಿ ಬಾಂಡ ವಿತರಣೆ. ಶಾಲೆ ಪ್ರಾರಂಭೋತ್ಸವ ನಿಮಿತ್ತ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಶಾಲೆಯ ಶಿಕ್ಷಕರಿಂದ ಮತ್ತು ಸ್ಥಳೀಯರಿಂದ ವಿನೂತನ ಪ್ರಯೋಗ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಖೇಮಲಾಪುರ ಗ್ರಾಮದ ತೋಟದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಶಿಕ್ಷಕ ವೃಂದದವರಿಂದ ಮತ್ತು ಸ್ಥಳೀಯರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ 1,000 ಬಾಂಡ ಮತ್ತು ಸ್ಕೂಲ್ ಬ್ಯಾಗ, ಕಂಪಾಸ್, ನೀರಿನ ಬಾಟಲ್, ಬುಕ್ ವಿತರಣೆ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಂತೇಶ ದುಪದಾಳ, ಉಪಾಧ್ಯಕ್ಷೆ ರಾಜಶ್ರೀ ವಡ್ಗೆ ಮತ್ತು ಪಂಚಾಯಿತಿ ಸದಸ್ಯ ಶ್ರೀಕಾಂತ ಕದಂ, ಸ್ಥಳೀಯರಾದ ನಂದಿನಿ ಪಾಟೀಲ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು. ವಿದ್ಯಾದೇವತೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಲೆಯಲ್ಲಿ ನೂತನ ದಾಖಲಾತಿ ಪಡೆದ ಮಕ್ಕಳಿಗೆ ತಾಯಂದಿರಿಂದ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಜರುಗಿತು ಮತ್ತು ಶಾಲೆಯ ಶಿಕ್ಷಕರ ಸ್ಥಳೀಯರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ 1,000 ರೂಪಾಯಿ ಬಾಂಡ, ಸ್ಕೂಲ್ ಬ್ಯಾಗ್, ನೀರಿನ ಬಾಟಲ್, ಕಂಪಾಸ್, ಬುಕ್ಕ ವಿತರಿಸಿದರು. ನಂತರ ಶಾಲೆಯ ಮಕ್ಕಳಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಬಂದ ಸಮವಸ್ತ್ರ, ಪುಸ್ತಕಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಯುಬೆ ಅಧ್ಯಕ್ಷ ನಾಗಪ್ಪ ಹಳಪ್ಪನವರ್, ಉಪಾಧ್ಯಕ್ಷ ಶ್ರೀದೇವಿ ಕಾಂಬಳೆ, ಮೆಜಹ ಲಕ್ಷ್ಮೀಕಾಂತ ಬಿಸ್ವೇಗರ, ಪ್ರಧಾನ ಗುರುಗಳು ಛತ್ರನಾಯಕ ಹೆಟ್ ದ್ಯು ಗಾನಗೇರ್, ಉಮಾಶ್ರೀ ಸದಲಗಿ, ಮಯೂರಿ ಪಾಟೀಲ, ರುಕ್ಮಿಣಿ ಕಾಂಬಳೆ, ಮಲ್ಲಪ್ಪ, ಪ್ರತಿಭಾ, ಇನ್ನೂ ಹಲವಾರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು. ಮಕ್ಕಳ ದಾಖಲಾತಿಯನ್ನು ಮಾಡಿಕೊಡ್ತಿದ್ದಾರೆ. ಅದರಲ್ಲೂ ಕೂಡ ವಿನೂತನವಾಗಿ ಕೆಲವು ಕಡೆಗೆ ದಾಖಲಾತಿಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯ ತಮಗೆ ಗೊತ್ತಾಗಿದೆ. ನಮ್ಮ ಈಗ ಕೆಮಲಾಪುರ, ರಾಯಬಾಗ ತಾಲೂಕಿನ ಕೆಮಲಾಪುರ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ನಮ್ಮ ಕೆಮಲಾಪುರ ತೋಟ, ಆ ಶಾಲೆಯ ಎಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ STMC ಅವರ ನೆರವಿನಿಂದಾಗಿ ಯಾರು 1ನೇ ತರಗತಿಗೆ ದಾಖಲಾಗ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಸ್ವತಃ 1,000 ರೂಪಾಯಿ ಬಾಂಡನ್ನು ಅವರು ಇಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಿದ್ದಾರೆ. ಹಾಗೆ ಅವರಿಗೆ ಬ್ಯಾಗನ್ನು ಕೊಟ್ಟಿದ್ದಾರೆ, ಉಚಿತವಾಗಿ ಬ್ಯಾಗ್ ಕೊಡ್ತಕ್ಕಂಥದ್ದು, ನೀರಿನ ಬಾಟಲ್ಗಳು, ಪೆನ್ಗಳು, ನೋಟ್ಬುಕ್ಗಳನ್ನು ಈ ಥರ ಶಿಕ್ಷಕರೇ ಮಾದರಿಯಾಗಿ ಅವರಿಗೆಲ್ಲರಿಗೂ ಕೂಡ ಕೊಟ್ಟು ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಅವರು ಮಾದರಿಯಾಗಿದ್ದಾರೆ, ಒಂದು ಪ್ರೇರಣೆಯಾಗಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಇನ್ನೂ ಕೆಲವು ಶಾಲೆಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಶಾಲೆಗಳ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಯಾವುದೇ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕಾಗಿ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ. ಇವತ್ತು ವಿನೂತನವಾಗಿ ರಾಜ್ಯ ಸರ್ಕಾರದಿಂದ ಇವತ್ತು ಉಚಿತ ಪಠ್ಯಪುಸ್ತಕನೂ ಕೊಟ್ಟಿದೆ ಸರ್. ಇವತ್ತು ಹಾಗೆ ಉಚಿತವಾದ ಒಂದು ಸಮವಸ್ತ್ರವನ್ನು ಕೊಟ್ಟಿದ್ದೀವಿ ಸರ್. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಕೂಡ ಇವತ್ತು ಒಂದು 7 ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಸರ್. ಆ ಅಡ್ಮಿಷನ್ ಮಕ್ಕಳ ಸಂಖ್ಯೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳಿ ನಾವೊಂದು ವಿನೂತನವಾದ ಪ್ರಯೋಗವನ್ನು ಮಾಡಿದ್ದೀವಿ. ಏನಪ್ಪ ಅಂದರೆ ಈ ವರ್ಷ ಯಾವುದೇ ಒಂದು ಕ್ಲಾಸ್ನಲ್ಲಿ ಮಗು ಸೇರ್ಪಡೆ ಆದರೆ, ದಾಖಲಾತಿ ಆದರೆ ಅವ್ರಿಗೆ 1,000 ರೂಪಾಯಿ ಬಾಂಡು ಅದು ಡಬಲ್ ಮಾಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. ಯಾಕಂದರೆ ಅದರ ಜೊತೆಯಾಗಿ ಒಂದು ಬ್ಯಾಗು, ಒಂದು ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕ, ಅವರಿಗೆ ಕಲಿಕಾ ಸಾಮಗ್ರಿಗೆ ಏನು ಬೇಕು, ಏನು ಹತ್ತುತ್ತೋ ಅದನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಸರ್. ಸರ್, ಈಗ ಬಾಂಡ್ ಕೊಟ್ರಿ, ಫಸ್ಟ್ ಸ್ಟ್ಯಾಂಡರ್ಡ್ 7th ತನಕ ಅಥವಾ ಮಧ್ಯದಲ್ಲಿ ಬಂದ್ರೂ ಕೊಡ್ತೀರಾ? ಇವತ್ತು 7ನೇ ತರಗತಿ ಇದೇ ವರ್ಷ ಬಂದರೂ ಕೂಡ ಮಗು ಕೊಟ್ಟು ಇದು ಮಾಡ್ತೀವಿ ಸರ್. ಸರ್, ಅದ್ರ ನಿಯಮಾವಳಿ ಏನದ ರೀ? ನಿಯಮಾವಳಿ ಅಂದರೆ ನಮ್ಮಲ್ಲಿ 1ರಿಂದ 7ನೇ ತರಗತಿ ತನಕ ಪಾಸ್ ಆಗ್ಬೇಕು ಸರ್. ಆ ಒಂದು ಪಾಸ್ ಆದಂಥ ಮಗುವಿಗೆ ಅದು ಸಂಪೂರ್ಣ ಬಾಂಡ್ ಅವ್ರಿಗೆ ಇರುತ್ತೆ ಸರ್. ಮಧ್ಯದಲ್ಲಿ ವಿದ್ಯಾರ್ಥಿ ಬಿಡುಗಡೆ, ಮಧ್ಯದಲ್ಲಿ ವಿದ್ಯಾರ್ಥಿ ಹೋದರೆ ಅದು ಒಂದು ಸ್ವಲ್ಪ ಅನೂರ್ಜಿತವಾಗುತ್ತೆ ಸರ್. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಉಳಿಲಿ ಅಂತ ಒಂದು ವಿಶೇಷವಾದ ಒಂದು ಇದು ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವು ಬಾಂಡ್ ಕೊಟ್ರಿ, ಆಮೇಲೆ ಬ್ಯಾಗ್ ಕೊಟ್ರಿ, ಇದನ್ನೆಲ್ಲ ನೀವು ಸ್ವಂತ ಖರ್ಚಿನಿಂದ ಕೊಟ್ಟಿದ್ದೀರಾ? ಸ್ವಂತ ಖರ್ಚಿನಲ್ಲಿ ಕೊಟ್ಟಿವಿ ಸರ್. ದಾನಿಗಳು ಕೆಲವರು ಹೇಳಿದ್ದಾರೆ ಸರ್. SDMC ಅಧ್ಯಕ್ಷರು, ಸದಸ್ಯರು, ಊರು ಗ್ರಾಮ ಪಂಚಾಯತಿಯರು ಮತ್ತು ಶಿಕ್ಷಣ ಪ್ರೇಮಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಕೊಟ್ಟರೆ ಅವ್ರ ಸಹಕಾರದೊಂದಿಗೆ ಇದು ನಾವು ಮುಂದುವರಿಸ್ತೀವಿ ಸರ್. ಸರ್, ಹೊಸ ಅಡ್ಮಿಷನ್ ಎಷ್ಟಾಗಿದೆ? ಈಗ ಇವತ್ತು 7 ಆಗಿದೆ ಸರ್. ನಮ್ಮದು ಗುರಿ 25 ಮಾಡಬೇಕಂತ ಇದೆ ಸರ್. ಈಗ ಎಲ್ಲ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೀವಿ ಸರ್. ಆ ಭೇಟಿಯಲ್ಲಿ ಒಂದು 25 ಜನ ಪಾಲಕರು ಹೇಳಿದ್ದಾರೆ ಸರ್. ನೋಡೋಣ ಸರ್, ಒಂದು 15ರಿಂದ 20 ನಮ್ಮ ನಿರೀಕ್ಷೆ ಇದೆ ಸರ್. ಸರ್, ಇವತ್ತು 7 ಆದವು ರೀ. ಹಾಂ ಸರ್. ಮತ್ತಷ್ಟು ಹೆಚ್ಚಾದ್ರು ಅಂದ್ರೆ ಅದಕ್ಕೂ ಬಾಂಡ್ ಕೊಡ್ತೀರಾ? ಹಾಂ ಸರ್. ಇದು ಎಲ್ಲ ಮಕ್ಕಳಿಗೂ 30ರಿಂದ 50 ಮಕ್ಕಳಾದರೂ ಎಲ್ಲ ಹುಡುಗರಿಗೆ ಬಾಂಡನ್ನು ವಿತರಣೆ ಮಾಡುವ ಒಂದು ಉದ್ದೇಶವನ್ನು ನಾವು ಹಾಕಿ ಹೋದ ಮಾರ್ಚ್ ಫೆಬ್ರವರಿ ಒಳಗೆ ಪೂರ್ತಿ ಮನೆಗೆಲ್ಲ ಅಡ್ಡಾಡಿ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಬಂದಿದೆ ಸರ್. ಎಲ್ಲ ಮಕ್ಕಳಿಗೆ ಕೊಡ್ತೀವಿ ಸರ್. ಸರ್, ಎಷ್ಟು ಸ್ಟ್ರೆಂತ್ ಐತ್ರಿ ಈಗ ಸದ್ಯಕ್ಕೆ 65 ಮಕ್ಕಳು ಇದ್ದಾರೆ ಸರ್. ಸರ್, ಇಟ್ಟೆಲ್ಲ ಸರ್ಕಾರದವರು ಸರ್ಕಾರಿ ಸೌಲಭ್ಯ, ಶಾಲೆಗೆ ಸೌಲಭ್ಯ ಕೊಟ್ಟರು ಪ್ರೈವೇಟ್ ಸ್ಕೂಲ್ಗೆ ಮರಿ ಹೋಗ್ತಾ ಇದ್ದಾರೆ ಪಾಲಕರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಸ್ವಲ್ಪ ಕೆಲವೊಂದು ಇದಾವೆ ಸರ್. ಆದರೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಹೆಚ್ಚು ಮಾಡಲಿಕ್ಕೆ ನಾವು ಸಾಧ್ಯ ಆದಷ್ಟು ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್. ತಮ್ಮ ಹೆಸರು ಸರ್? ಛತ್ರನಾಯಕ್ ಸರ್, ಪ್ರಧಾನ ಗುರುಗಳು ಸರ್, ಕೆಮಲಾಪುರ ತೋಟ.